ಪ್ರತಿಷ್ಠಿತ ಪಂಪಾನಗರ ಗೃಹ ನಿರ್ಮಾಣ ಸಹಕಾರ ಮಂಡಳಿಗೆ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಪ್ರಸನ್ನ ದೇಸಾಯಿ, ಗಂಗಾವತಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಜಗದ ಕೃಷ್ಣಪ್ಪ ನಾಯ್ಕ ಹಾಗೂ ಕೊಪ್ಪಳ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿರಿಯ ಪತ್ರಕರ್ತರಾದ ಎಂಜಿ ಶ್ರೀನಿವಾಸ್ ಅವರುಗಳನ್ನು ಗಂಗಾವತಿ ತಾಲೂಕು ಕಾರ್ಯನಿರ್ವಹಣಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಗರಾಜು ಇಂಗಳಿಗೆಯವರ ಅಧ್ಯಕ್ಷತೆಯಲ್ಲಿ ಜೆಎನ್ಎನ್ ಚಾನೆಲ್ ಕಾರ್ಯಾಲಯದಲ್ಲಿ ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಗಂಗಾವತಿ ತಾಲೂಕು ಕಾರ್ಮಿಕ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ದೇವರಾಜ್, ಸಹ ಕಾರ್ಯದರ್ಶಿ ಜೆ ವಸಂತ್ ಕುಮಾರ್, ವಾರ್ತಾಲೋಕ ಪತ್ರಿಕೆಯ ಸಂಪಾದಕರಾದ ವೆಂಕಟೇಶ್ ರಾವ್ ಕುಲಕರ್ಣಿ, ಕಿಷ್ಕಿಂಧ ಟಿವಿಯ ಮಲ್ಲಿಕಾರ್ಜುನ ಗೋಟೂರ್, ಚಾನೆಲ್ ಜೆಎನ್ಎನ್ ಚಾನೆಲ್ ಗಾದಿಲಿಂಗಪ್ಪ ನಾಯ್ಕ ಹಾಗೂ ಜಿಎಸ್ಪಿಎನ್ ಚಾನೆಲ್ ಪಿ ದಶರಥ ಸೇರಿದಂತೆ ತಾಲೂಕು ಕಾರ್ಯನಿರ್ವಾಹಕ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನೂತನ ನಿರ್ದೇಶಕರಿಗೆ ಮತ್ತು ಅಧ್ಯಕ್ಷರಿಗೆ ಶುಭ ಹಾರೈಸಿದರು. ಗಂಗಾವತಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದು, ಮುಂಬರುವ ದಿನಗಳಲ್ಲಿ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಲಿ ಎಂದು ಸಂಘದ ಅಧ್ಯಕ್ಷರು ಆಗಿರುವ ರಾಜ್ಯ ಮಟ್ಟದ ರಂಗಭೂಮಿ ಕಲಾವಿದರಾದ ನಾಗರಾಜ್ ಇಂಗಳಿಗೆಯವರು ಶುಭ ಹಾರೈಸಿದರು. ಆತ್ಮೀಯರೇ, ಪಂಪಾನಗರ ಗೃಹ ನಿರ್ಮಾಣ ಸಂಘದ ಸದಸ್ಯರಾಗಿ ಅವಿರೋಧ ಆಯ್ಕೆಯಾಗಿರತಕ್ಕಂಥ ಜೋಗದ ಕೃಷ್ಣಪ್ಪ ನಾಯಕರು ಹಾಗೂ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು, ಅದೇ ರೀತಿ ನಮ್ಮ ಪ್ರಸನ್ನ ದೇಸಾಯಿ ಅವರು ಪಂಪಾನಗರ ಗೃಹ ನಿರ್ಮಾಣ ಸಂಘದ ಬಹುಮತದಿಂದ ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆಯಾಗಿರತಕ್ಕಂಥ ಪಂಪಾನಗರ ಗೃಹ ನಿರ್ಮಾಣ ಸಂಘದ ಸದಸ್ಯರು ನಮ್ಮ ಪ್ರಸನ್ನ ದೇಸಾಯಿ ಅವರು, ಅದೇ ರೀತಿ ಕರ್ನಾಟಕ ಕಾರ್ಯನಿರತ ಸಂಪಾದಕರ ಸಂಘದ ನೂತನ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಎಂಜೆ ಶ್ರೀನಿವಾಸ್ ಅವರು, ಈ ಮೂವರಿಗೂ ಇವತ್ತು ನಾವು ಪತ್ರಕರ್ತರ ಸೇರಿ ಆತ್ಮೀಯವಾಗಿ ಸನ್ಮಾನ ಮಾಡ್ತಿದ್ದೇವೆ. ಶುಭವಾಗಲಿ, ಅವರ ಮುಂದಿನ ಹಾದಿ ಇನ್ನೂ ಉನ್ನತೀಕರಣಗೊಳ್ಳಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಆತ್ಮೀಯವಾಗಿ ಇಂದಿನ ದಿನ ನಾವು ಈ ಕಾರ್ಯಕ್ರಮ ನಡೆಸಿ ಸನ್ಮಾನ ಮತ್ತು ಮಾಡುವುದೇನೆಂದರೆ, ನಮ್ಮ ಪಂಪಾನಗರ ಗೃಹ ನಿರ್ಮಾಣ ಸಂಘದ ಎಲೆಕ್ಷನ್ ಚುನಾವಣೆ ನಡೆಯಿತು. ಅದರಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಕೃಷ್ಣಪ್ಪ ನಾಯ್ಕು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತೀನಿ. ಹಾಗೂ ಮತ್ತು ಪ್ರಸನ್ನ ದೇಸಾಯಿ ಅವರು ಅದೇ ಎಲೆಕ್ಷನ್ ಚುನಾವಣೆಯಲ್ಲಿ ಹೈಯೆಸ್ಟ್ ಮತಗಳಿಂದ ಜಯಗಳಿಸಿದ್ರು, ಅವರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತೀನಿ. ಮತ್ತು ನಮ್ಮ ಜಿಲ್ಲಾ ಸಂಪಾದಕರ ಒಂದು ಸಂಘಕ್ಕೆ ಆಯ್ಕೆಯಾದ ಎಂಜೆ ಶ್ರೀನಿವಾಸ್ ಅವರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತೀನಿ. ಇನ್ನು ಮುಂದಿನ ರೀತಿಗಳಲ್ಲಿ ಇವರು ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರಬೇಕಂತ ನನ್ನ ಒಂದು ಆಶೆ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಪತ್ರಕರ್ತರು ಸಂಘದಲ್ಲಿ ಯಾರೇ ಇರಲಿ, ಅವರು ಒಂದು ಉನ್ನತ ಮಟ್ಟದ ಎಲ್ಲ ಒಂದು ರಾಜ್ಯ ಚುನಾವಣೆ ಇರ್ಬೋದು, ಜಡ್ಪಿ ಮತ್ತು ಯಾವುದೇ ಚುನಾವಣೆಗಳಲ್ಲಿ ಅವರು ಗೆದ್ದು ಮುಂದೆ ಬರ್ತಾರಂತ ನನ್ನ ಒಂದು ಆಶೆ ಆಗಿದೆ. ಆ ಥರ ಎಲ್ಲರಿಗೂ ಒಬ್ಬರಿಗೊಬ್ಬರು ಸಹಕಾರ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಗೃಹ ನಿರ್ಮಾಣ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಕೃಷ್ಣಪ್ಪ ನಾಯ್ಕರವರಿಗೆ ಮೊಟ್ಟ ಮೊದಲಾಗಿ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದನೆಗಳು. ಹಾಗೂ ಅದೇ ಸಂಘಕ್ಕೆ ಬಹುಮತದಿಂದ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿರುವಂತಹ ಹಿರಿಯ ಪತ್ರಕರ್ತರು ಹಾಗೂ ಜಿಲ್ಲಾ ಸಂಚಾಲಕರಾಗಿರುವಂತಹ ಪ್ರಸನ್ನ ದೇಸಾಯಿ ಸರ್ ಅವರಿಗೂ ಕೂಡ ಪೂರಕ ವಂದನೆಗಳು. ಅದೇ ರೀತಿ ಕರ್ನಾಟಕ ಸಂಪಾದಕರ ಸಂಘಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಎಂಜೆ ಶ್ರೀನಿವಾಸ್ ಅವರಿಗೂ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸಿದ್ವಿ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನಾಗಿ ಇದೇ ರೀತಿ ಉನ್ನತ ಸ್ಥಾನದಲ್ಲಿ ಬೆಳೆಯಬೇಕಂತೇಳಿ ನಾನು ಶುಭ ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರ ಸಂಘದ ವತಿಯಿಂದ ಅಧ್ಯಕ್ಷರಾದಂತಹ ಇಂಗ್ಲಿ ನಾಗರಾಜ್ ಅವರೇ, ಕಾರ್ಯದರ್ಶಿ ನಮ್ಮ ದೇವ ಅವರೇ ಹಾಗೂ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾದಂತಹ ವೆಂಕಟೇಶ್ ಅವರೇ, ಪಂಪಾನಗರ ಸೊಸೈಟಿಯ ಒಂದು ಸಂಘದ ನಿರ್ದೇಶಕರಾಗಿ ವಿರೋಧವಾಗಿ ನಿರ್ದೇಶಕರಾಗಿ ಅಂತ ಕೃಷ್ಣಪ್ಪ ಅವರೇ, ಸಂಪಾದಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಎಂಜೆ ಶ್ರೀನಿವಾಸ್ ಅವರೇ, ಈಗ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮೆಲ್ಲರನ್ನು ಗೌರವಿಸಿದ್ರು. ನಮ್ಮ ಕಾರ್ಯನಿರತ ಪತ್ರಕರ್ತರು ಯಾವುದೇ ಇದರಲ್ಲಿ ಎನ್ನಿತ ಹುದ್ದೆಗೆ ಹೋದರೂ ಸಹಿತ ಸಂಘ ಯಾವಾಗಲೂ ಬೆನ್ನೆಲುಬಾಗಿರ್ತನ್ನಕ್ಕೆ ಈ ಅಧ್ಯಕ್ಷರು ಒಂದು ಸಲ್ಲಿಸಿದಂಥ ಗೌರವ ಸಮರ್ಪಣೆಯ ಕಾರಣ. ಇದೇ ರೀತಿ ಪ್ರತಿಯೊಂದಕ್ಕೂ ಸಂಘದ ಪತ್ರಕರ್ತರು ಮುನ್ನುಗ್ಗಬೇಕಾದ್ರೆ ಪತ್ರಕರ್ತರ ಸಂಘ ಬೆನ್ನೆಲುಬಾಗಿರುತ್ತೆ ಅಂತ ಹೇಳಿ ಎರಡು ಮಾತನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಂತ ಹೇಳಿ ನಾವು ಬೇರೆ ಬೇರೆ ಕ್ಷೇತ್ರಗಳು ನಮ್ಮನ್ನು ಗುರುತಿಸಿ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಾಗರಾಜ್ ಇಂಗಳಿಗೆಯವರಿಗೆ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ.
ಯಾವುದೇ ಸಂದರ್ಭದಲ್ಲಿ ನಮ್ಮ ಸಂಘದವರು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಅದು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು ಕೂಡ ಅವರು ಎಲ್ಲರನ್ನೂ ಕರೆದು ಸನ್ಮಾನ ಮಾಡಿ ತಮ್ಮ ಹೃದಯ ವೈಶಾಲ್ಯ ತಂದಿರ್ತಾರೆ. ಹೀಗಾಗಿ ಅವ್ರಿಗೆ ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ನಿಂಗಗಿ ಅವರೇ, ವೆಂಕಟೇಶ್ ಕುಲಕರ್ಣಿ ಅವರೇ, ದೇವರಾಜ್ ಅವರೇ, ದಶರಥ್ ಅವರೇ, ವಸಂತ್ ಅವರೇ, ಈ ಒಂದು ಸನ್ಮಾನ ಸಮಾರಂಭ ನಮ್ಮ ಗೃಹ ನಿರ್ಮಾಣ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವು ಪತ್ರಕರ್ತರಾದರೂ ಸಹ ನಮ್ಮ ದೇಸಾಯಿ ಅವರು ಅತಿ ಹೆಚ್ಚು ಮತಗಳನ್ನು ಪಡೆದು ಆ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಸಹ ನಾನು ಧನ್ಯವಾದ ತಿಳಿಸುತ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಪಾದಕರ ಸಂಘದ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರು, ನಮ್ಮ ಗೆಳೆಯರು ಆದಂಥ MJ ಶ್ರೀನಿವಾಸ್ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸುತ್ತೇನೆ. ಈ ಒಂದು ಸನ್ಮಾನ ಮಾಡಿದಂಥ ನಮ್ಮ ಪತ್ರಕರ್ತ ಮಿತ್ರರು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಮುಖಾಂತರ ಅವರು ಇನ್ನೂ ಆ ಸಂಘಕ್ಕೆ ನಾವು ಬೆನ್ನೆಲುಬಾಗಿ ಇನ್ನೂ ಕೆಲವು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದೊಂದು ಉದ್ದೇಶ ಇಲ್ಲ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.